ಹಾಯ್ ಅಣ್ಣ. ಹಾಯ್ ಉಲ್ಲಾಸ್. ಏನಪ್ಪ ಆವತ್ತು ಅದನ್ನು ಈಗ ಬರ್ತಿದ್ಯಾ? ಅಯ್ಯೋ ಅವತ್ತು ಗ್ಲಾಸ್ ಹ್ಮ್ ಇಸ್ಕೊಂಡು ಹೋದ್ನಲ್ಲ, ಹ್ಮ್ ಬೆಂಕಿ ಗ್ಲಾಸ್ ಮಾತ್ರ ಓಕೆ. ಸಕ್ಕತ್ತಾಗಿ ಯೂಸ್ ಆಯ್ತು ನನಗೆ. ಕಮ್ಮಿ ಪ್ರೈಸ್ ಬೇರೆ, ನಾನು ಆರ್ಡರ್ ಮಾಡಿದೆ, ನಾಳೆ ಬರ್ತಾ ಇದೆ. ತಗೊಳ್ಳಿ ನಿಮ್ದು. ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಣ್ಣ, ಏನೋ ಪ್ರಿಂಟ್ ಏನೋ ಮಾಡ್ತಾ ಇದ್ರ, ಏನೋ ನಡೀತಾ ಇದೆ ಇಲ್ಲಿ? ಸೊ ಇದೊಂಥರ ಮ್ಯಾಜಿಕ್ 3D ಪ್ರಿಂಟಿಂಗ್ ಮಷೀನ್ ಅಂತ. ಓಕೆ. ಓಕೆ. ಸೊ ಇದ್ರ ಬಗ್ಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೇಕಾ ನಿಮಗೆ? ಹಾ. ಸರಿ, ಹಾಗಿದ್ರೆ ನೀವು ಬನ್ನಿ. ಸೊ ಇದು ಬೇಸಿಕಲಿ ಬಂದು 3D ಪ್ರಿಂಟಿಂಗ್ ಮಷೀನ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಆರಾಮಾಗಿ ಪ್ರೋಟೋಟೈಪ್ಸ್ ಆಗಲಿ, ಚಿಕ್ಕ ಪುಟ್ಟ ವಸ್ತುಗಳಾಗ್ಲಿ ನೀವು ಆರಾಮಾಗಿ ಪ್ರಿಂಟ್ ಮಾಡ್ಕೋಬಹುದು. ಸೊ ಇದನ್ನ ನೀವು ನೀವೇ ಓನ್ ಆಗಿ ಬೇಕಾದ್ರೆ ಕ್ರಿಯೇಟ್ ಮಾಡಬಹುದು. ಇಲ್ಲ ನೀವು ಆಲ್ಮೋಸ್ಟ್ ತುಂಬಾ ವೆಬ್ಸೈಟ್ಗಳಿದೆ, ಆ ವೆಬ್ಸೈಟ್ಸ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೋಬಹುದು. ಸೊ ಇದು ಬೇಸಿಕಲಿ ಬಂದು ಬ್ಯಾಂಬೂ ಲ್ಯಾಮ್ ಅನ್ನೋ ತುಂಬಾ ರಿನೌನ್ ಕಂಪನಿ. ಆಕ್ಚುಲಿ ಮಾಡೆಲ್ ಬಂದು A1 ಮಿನಿ ಅಂತ ಹೇಳಿ. ಸೊ ಇದು ತುಂಬಾ ಈಸಿಯಾಗಿ ನೇಮೇ ಹೇಳ್ತಿದ್ದಂಗೆ ಮಿನಿ ಅಂದ್ರೆ ಆರಾಮಾಗಿ ನಿಮ್ದೊಂದು ಡೆಸ್ಕ್ಟಾಪ್ ಜಾಗ ಏನಿರುತ್ತೆ ಅಷ್ಟ್ರಲ್ಲಿ ಆರಾಮಾಗಿ ಸೆಟಪ್ ಆಗುತ್ತೆ. ಸೊ ಇದು ನೀವು ಯೂಸ್ ಮಾಡಬೇಕು ಅಂದ್ರೆ ಬೇಸಿಕಲಿ ಇದಕ್ಕೆ ಪ್ರಿಂಟರ್ ಇಂಕ್ ಹೆಂಗ್ ಯೂಸ್ ಮಾಡ್ತಾರೆ ಅದೇ ರೀತಿ ಇದಕ್ಕೆ ಫಿಲಮೆಂಟ್ಸ್ ಬೇಕಾಗತ್ತೆ. ಸೊ ಫಿಲಮೆಂಟ್ ಅಲ್ಲಿ ತುಂಬಾ ಟೈಪ್ಸ್ ಬರುತ್ತೆ. ಸೊ ನಮ್ ಯೂಸೇಜ್ ಮೇಲೆ ಯಾವ ತರ ಬೇಕು, ಸ್ಟ್ರೆಂತ್ ಹೇಗಿರ್ಬೇಕು, ಈ ತರದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಕಲರ್ಸ್ ಕೂಡ ತುಂಬಾ ಡೈವರ್ಸಿಫೈ ಆಗಿ ಸಿಗುತ್ತೆ. ಸೊ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಬೇಸಿಕ್ ಬಂದು PLA ಸಿಗುತ್ತೆ, PETG ಸಿಗುತ್ತೆ, ABS ಅಲ್ಲಿ ಇರುತ್ತೆ, ತುಂಬಾ ತರದ ಮೆಟೀರಿಯಲ್ಸ್ ಅಲ್ಲಿ ಇದೆ. ಸೊ ಆಮೇಲೆ ಇದು ಮೆಟೀರಿಯಲ್ಸ್ ಬಂದು ಒಂದೊಂದು ಮಾಡೆಲ್ಸ್ ಅಲ್ಲಿ ಒಂದೊಂದು ಕಾಂಪಿಟೇಬಲ್ಸ್ ಇರುತ್ತೆ, ಅದನ್ನ ನೋಡಿ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಸಾಫ್ಟ್ವೇರ್ ಇಕೋ ಸಿಸ್ಟಮ್ ಒಂದು ತುಂಬಾನೇ ಚೆನ್ನಾಗಿದೆ. ಸೊ ಹೇಗೆ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ ನೀವು ಮೊಬೈಲ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು, ಎಲ್ಲಿಂದನಾದ್ರೂ ಯೂಸ್ ಮಾಡಬಹುದು. ವೈಫೈ ಅಲ್ಲಿ ಇಟ್ಕೊಂಡ್ರು ನೀವು ಅದಕ್ಕೆ ಪ್ರಿಂಟ್ ಕೊಡಬಹುದು, ಇಲ್ಲ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಸಿಸ್ಟಮ್ಸ್ ಇಂದ ಕೊಡಬಹುದು. ತುಂಬಾ ಚೆನ್ನಾಗಿದೆ, ಎಲ್ಲಿ ರಿಮೋಟ್ ಅಲ್ಲಿ ಮಾಡಬಹುದು. ಸೊ ಇದರಲ್ಲಿ ತುಂಬಾ ನಾಯ್ಸ್ ಅಂತೂ ಏನು ಅನ್ಸೋದೇ ಇಲ್ಲ. ಎಲ್ಲೋ ಒಂದು ಫ್ಯಾನ್ ರನ್ ಆಗ್ತಿರೋ ಹಂಗ ಅನ್ಸುತ್ತೆ. ಅದು ಬಿಟ್ರೆ ಬೇರೆ ಏನು ಇಶ್ಯೂಸ್ ಬರಲ್ಲ ಇದರಲ್ಲಿ. ಇನ್ನೊಂದು ಬೆಡ್ ಸೈಜ್ ಬಂದು 180 by 180 mm ಅಲ್ಲಿ ಬರುತ್ತೆ. ಸೊ ಇದು 500 mm ಪರ್ ಸೆಕೆಂಡ್ ಇದರಲ್ಲಿ ಪ್ರಿಂಟ್ ಆಗುತ್ತೆ. ಆಮೇಲೆ ಇದರಲ್ಲಿ ತುಂಬಾ ಸೆಟ್ಟಿಂಗ್ಸ್ ಗಳಿದೆ, ಸ್ಪೀಡ್ಗೂ ಕೂಡ ಸ್ಲೋ ಆಗಿ ರನ್ ಮಾಡಬಹುದು, ಫಾಸ್ಟ್ ಆಗಿ ರನ್ ಮಾಡಬಹುದು, ಸೂಪರ್ ಫಾಸ್ಟ್ ಆಗಿ ಕೂಡ ರನ್ ಮಾಡಬಹುದು. ಬೇಸ್ಡ್ ಅಪಾನ್ ಕ್ವಾಲಿಟಿ ನೀವು ಸ್ಪೀಡ್ ನ ಮೇಂಟೈನ್ ಮಾಡ್ಕೋಬಹುದು. ನಿಮ್ಗೆ ಇಲ್ಲೇ ಒಂದು ಟಚ್ ಸ್ಕ್ರೀನ್ ಅಲ್ಲಿ ಕೂಡ ಆಪ್ಷನ್ಸ್ ಇದೆ. ಇಲ್ಲೇ ನೀವು ಏನ್ ಬೇಕಾದ್ರೂ ಡೌನ್ಲೋಡ್ ಮಾಡಿ ಮೆಮೊರಿ ಕಾರ್ಡ್ ಹಾಕಿ ಕೂಡ ಮಾಡಬಹುದು. ಇಲ್ಲ ನೀವು ಆಪ್ ಅಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಆಪ್ ಅಲ್ಲಿ ಕೂಡ ತುಂಬಾ ಈಸಿಯೆಸ್ಟ್ ಯೂಸರ್ ಇಂಟರ್ಫೇಸ್ ಇದೆ. ಮೇಂಟೆನೆನ್ಸ್ ಕೂಡ ಅಂತ ಏನು ಕಷ್ಟನೂ ಇಲ್ಲ. ಲೂಬ್ರಿಕೇಟ್ ಮಾಡೋದಕ್ಕೆ ನಮ್ಗೊಂದಿಷ್ಟು ಆಕ್ಸೆಸ್ ಅಲ್ಲಿ ಏನು ಇದು ವರ್ಕ್ ಆಗತ್ತೆ ಅಲ್ಲಿ ಅವರೇ ಆಲ್ಮೋಸ್ಟ್ ಲೂಬ್ರಿಕೇಶನ್ ಕೊಟ್ಬಿಟ್ಟಿದ್ದಾರೆ. ಗ್ರೀಸ್ ಆಗ್ಲಿ ಆಯಿಲ್ ಆಗ್ಲಿ ಕೊಟ್ಟಿರ್ತಾರೆ. ಸೊ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದ್ರ ಮೇಲೆ ಅದರಲ್ಲಿ ವಾರ್ನಿಂಗ್ಸ್ ಕೂಡ ಬರುತ್ತೆ, ಯಾವಾಗ ಬೇಕು ಏನು ಅಂತ ಅದು ಕೂಡ ಹೇಳುತ್ತೆ. ಸೊ ಅದೇ ರೀತಿ ತುಂಬಾ ಚಿಕ್ಕ ಪುಟ್ಟ ಸರ್ವಿಸಸ್ ಮಾಡ್ಕೊಂಡ್ರು ಆರಾಮಾಗಿ ರನ್ ಆಗ್ಬಿಡತ್ತೆ. ಸೊ ಮಾಡೆಲ್ಸ್ ಎಲ್ಲ ನೋಡಿ ಈ ತರ ತುಂಬಾ ಚೆನ್ನಾಗಿ ಪ್ರಿಂಟ್ಔಟ್ಸ್ ಎಲ್ಲ ಬರುತ್ತೆ. ಸೊ ನೀವು ಸ್ಪೀಡ್ ಆಗ್ಲಿ ಸಪೋರ್ಟ್ ಹೇಗೆ ಕೊಡ್ತೀರಾ ಅದ್ರ ಬೇಸಿಸ್ ಮೇಲೆ ಆಗತ್ತೆ. ಇದು ಫಿಡ್ಜೆಟ್ ಸ್ಪಿನ್ನರ್ ಅಂತ ಹೇಳಿ. ಸೊ ಇದು ಬಿಟ್ರೆ ನೀವು ಇನ್ನು 180 mm ಇಂದ 180 mm ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸೊ ನೀವು ಅದನ್ನ ಸ್ಲೈಸರ್ ಕೂಡ ಯೂಸ್ ಮಾಡಬಹುದು. ಅದರಲ್ಲಿ ಸ್ಲೈಸರ್ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಮ್ ಸೈಜ್ ಗಿನ್ನ ಜಾಸ್ತಿ ಇದೆ ಅಂದ್ರೆ 180 mm ಗಿನ್ನ ಜಾಸ್ತಿ ಇದೆ ಅಂದಾಗ ವಿ ಕ್ಯಾನ್ ಡಿವೈಡ್ ಇಂಟು ಮಲ್ಟಿಪಲ್ ಪೀಸಸ್ ಆಗಿ ಡಿವೈಡ್ ಮಾಡ್ಕೋಬಹುದು. ಸೊ ಮಲ್ಟಿಪಲ್ ಪೀಸಸ್ ಡಿವೈಡ್ ಮಾಡ್ಕೊಂಡು ಈ ತರ ಆರಾಮಾಗಿ ಒಂದನ್ನ ಆಮೇಲೆ ನೀವು ಜಾಯಿನ್ ಮಾಡ್ಕೋಬಹುದು. ಸೊ ಇದು ತುಂಬಾನೇ ಚೆನ್ನಾಗಿ ಡೀಟೇಲಿಂಗ್ ಆಗಿ ಬಂದಿದೆ. ಸೊ ಇದನ್ನ ನೆಕ್ಸ್ಟ್ ನೀವು ಯಾವ ಕಲರ್ ಅಲ್ಲಿ ಬೇಕಾದ್ರೆ ಪ್ರಿಂಟ್ ಮಾಡ್ಕೊಂಡಿರ್ತೀರಾ, ಜೊತೆಗೆ ಇದನ್ನ ನೀವು ಬೇರೆ ಕಲರ್ ಸ್ಪ್ರೇ ಅಲ್ಲಿ ಕೂಡ ನೀವು ಕಲರ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಔಟ್ಪುಟ್ ಮಾಡ್ಕೋಬಹುದು. ಸೊ ಈಗ ನೋಡ್ತೀರಾ ಇಲ್ಲಿ ಪೆನ್ ಸ್ಟ್ಯಾಂಡ್ ಕೂಡ ಅದರಲ್ಲೇ ಪ್ರಿಂಟ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಯಾರು ಅಷ್ಟು ಈಸಿಯಾಗಿ ಹೇಳಲಿಕ್ಕೆ ಆಗಲ್ಲ. ಎಲ್ಲೋ ತುಂಬಾ ಅಮೌಂಟ್ ಕೊಟ್ಟು ತಗೊಂಡ್ಬಂದಿರೋ ಹಂಗಿರತ್ತೆ. ಬಟ್ ಇದು ಬೇಸಿಕಲಿ ನಾವೇ ಒಂದು ವಿತಿನ್ 40 minutes ಅಲ್ಲಿ ಇದು ಪ್ರಿಂಟ್ ಮಾಡಿರೋಂಥದ್ದು. ಸೊ ನೋಡಿ ಈಗ ಈ ಒಂದು ಮಾಡೆಲ್ ನಾವ್ ಏನ್ ಪ್ರಿಂಟ್ ಮಾಡ್ತಾ ಇದೀವಿ ಇದು ಸಿಂಗಲ್ ಕಲರ್ ಅಲ್ಲಿ ಮಾಡಿರುವಂತದ್ದು. ಇದನ್ನ ಬೇಕಿದ್ರೆ ಆಮೇಲೆ ಇದೇ ರೀತಿ ನಾವು ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ನಾವು ಆಮೇಲೆ ಸ್ಪ್ರೇ ಪೇಂಟ್ ಅಲ್ಲಿ ಮಾಡ್ಕೋಬಹುದು. AMS ಲೈಟ್ ಅಂತ ಹೇಳಿ ಅದ್ರದ್ದೊಂದು ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ನೀವು ಒಂದೇ ಸತಿ ರೆಡ್ ಬ್ಲಾಕ್ ಬ್ಲೂ ಏನ್ ಬರುತ್ತೆ ಅದೇ ರೀತಿನೇ ಪ್ರಿಂಟ್ ಮಾಡ್ಕೋಬಹುದು ಇದರಲ್ಲಿ. ಸೊ ಇದು ಬೇಸಿಕಲಿ ಬಂದು ಚಿಕ್ಕ ಪುಟ್ಟ ಹಾಬೀಸ್ ಇರುವಂತವ್ರು ಅಥವಾ ಆಫೀಸ್ ಅಲ್ಲಿ ಏನೋ ಒಂದು ಪ್ರೋಟೋಟೈಪ್ಸ್ ಮಾಡ್ತಿರ್ತಾರೆ ಇಂಜಿನಿಯರಿಂಗ್ ಐಟಮ್ಸ್ ಗಳನ್ನ. ಸೊ ಆ ತರದನ್ನ ದೊಡ್ಡ ಸ್ಕೇಲ್ ಅಲ್ಲಿ ಪ್ರಿಂಟ್ ಮಾಡಿ ಇದು ದೊಡ್ಡ ಸ್ಕೇಲ್ ಅಲ್ಲಿ ಆರ್ಡರ್ ಮಾಡಿ ಅದನ್ನ ಪ್ರೊಡಕ್ಷನ್ ರನ್ ಮಾಡಿ ಎಲ್ಲ ಯೂಸ್ ಮಾಡೋಕೆ ತುಂಬಾ ಟೈಮ್ ಆಗುತ್ತೆ. ಜೊತೆಗೆ ಇಟ್ಸ್ ನಾಟ್ ಎಕನಾಮಿಕಲ್ ಟು. ಸೊ ಅದ್ರ ಬದಲು ಇದನ್ನ ಯೂಸ್ ಮಾಡ್ಕೊಂಡ್ರೆ ಪ್ರಾಡಕ್ಟ್ ವರ್ಕ್ ಆಗತ್ತಾ ಇಲ್ವಾ, ಏನ್ ಡಿಸೈನ್ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಈಸಿಯಾಗಿ ಇದನ್ನಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇದು ಬೇಸಿಕಲಿ ಬಂದು ಮಲ್ಟಿಪಲ್ ಯೂಸಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಮೆಟೀರಿಯಲ್ಸ್ ಕೂಡ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ. ಈಗ ನಾವೇನ್ ಯೂಸ್ ಮಾಡ್ತಾ ಇದೀವಿ ಇದು ಫಿಲಮೆಂಟ್ ಅಲ್ಲಿ ಪ್ರಿಂಟ್ ಆಗುತ್ತೆ, ಇನ್ನೊಂದು UV ರೆಸಿನ್ ಅಲ್ಲಿ ಕೂಡ ಪ್ರಿಂಟ್ ಆಗುತ್ತೆ.
ಅಂದ್ರೆ ಡಿಫ್ರೆಂಟ್ ಆಗಿ ನೀವು ಆರಾಮಾಗಿ ಮಾಡೆಲ್ಸ್ ಗಳು ನೋಡ್ಕೊಂಡು ತಗೋಬಹುದು. ಅಂದ್ರೆ ನಿಮ್ ಯೂಸೇಜ್ಗೆ ಅಥವಾ ನಿಮ್ಮ ಸ್ಪೆಸಿಫಿಕ್ ಆಗಿರೋ ಐಟಮ್ಸ್ ಏನ್ ಬೇಕಾಗತ್ತೆ ಅದ್ರ ಪ್ರಕಾರ ತಗೋಬಹುದು. ಪರ್ಟಿಕ್ಯುಲರ್ಲಿ ಇದೇ ಮಾಡೆಲ್ ಅಂತ ಏನಿಲ್ಲ, ನಿಮ್ಗೆ ತುಂಬಾ ಮಾಡೆಲ್ಸ್ ಗಳಿದೆ, ತುಂಬಾ ಕಂಪ್ನಿಗಳಿದೆ. ಆಮೇಲೆ ಸೈಜ್ ವೇರಿ ಮಾಡೋದಕ್ಕೆ ಇವಾಗ ಆಲ್ಮೋಸ್ಟ್ ಬಂದು ನೀವು ಮನೆ ಕಟ್ಟೋದಕ್ಕೂ ಕೂಡ ಇವಾಗ 3D ಪ್ರಿಂಟರ್ಸ್ ಯೂಸ್ ಮಾಡ್ತಿದ್ದಾರೆ. ನಮ್ಮ ಬೆಂಗಳೂರಲ್ಲೇ ಒಂದ್ಸತಿ ಒಂದು ಪೋಸ್ಟ್ ಆಫೀಸ್ ಕೂಡ 3D ಪ್ರಿಂಟಿಂಗ್ ಅಲ್ಲಿ ಕಟ್ಟಿದ್ದಾರೆ. ಸೊ ಇದ್ರಲ್ಲಿ ಪ್ರಿಂಟ್ ಸ್ಪೀಡ್ ಅಂತ ಬಂದ್ರೆ ತುಂಬಾನೇ ಆಲ್ಮೋಸ್ಟ್ ನಾವ್ ಹೇಗೆ ಸೆಟ್ಟಿಂಗ್ಸ್ ಮಾಡ್ಕೊಂತೀವಿ ಅಂದ್ರೆ ಸರ್ಫೇಸ್ ಅಲ್ಲಿ ಫಿನಿಶಿಂಗ್ ಹೇಗೆ ಬರಬೇಕು ಆ ಬೇಸಿಸ್ ಮೇಲೆ ಆಗತ್ತೆ. ಇನ್ನೂ ಒಂದು ಏನ್ ಅದ್ರ ಮುಂದೆನೆ 3 ಹೊತ್ತು ಕೂತಿರ್ಬೇಕಾದ್ರೆ ಪ್ರಿಂಟ್ ಆಗೋವರೆಗೂ ಅಂದ್ರೆ ಎಷ್ಟೊತ್ತಾಗತ್ತೆ ಏನು ಅಂತಾನು ಗೊತ್ತಿರಲ್ಲ. ಸೊ ಬಟ್ ಇದ್ರಲ್ಲಿ ಏನಂದ್ರೆ ಆಲ್ಮೋಸ್ಟ್ ನಿಮ್ಗೆ ನೀವು ಸ್ಲೈಸಿಂಗ್ ಅಥವಾ ನೀವೇನ್ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅದ್ರಲ್ಲೇ ತೋರಿಸ್ಬಿಡುತ್ತೆ ನಿಮ್ಗೆ ಎಷ್ಟೊತ್ತಾಗತ್ತೆ, ಹೇಗ್ ಬರುತ್ತೆ ಎಲ್ಲಾನು ಆ ಆಪ್ ಅಲ್ಲೇ ತೋರಿಸುತ್ತೆ. ಸೊ ಅದ್ರ ಜೊತೆಲಿ ನೀವು ಎಲ್ಲೇ ಕೂತ್ಕೊಂಡಿದ್ರಿ, ಈಗ ಮೊಬೈಲ್ ಅಲ್ಲಿ ನೀವು ಇಲ್ಲಿ ನಿಮ್ಮ ಆಫೀಸಲ್ಲಿ ಕೂತಿರ್ಬೋದು, ಇಲ್ಲ ನೀವು ಕೆಫೆಟೇರಿಯಾದಲ್ಲಿ ಕೂತಿರ್ಬೋದು, ಫ್ರೆಂಡ್ಸ್ ಜೊತೆ ನೀವು ಹರಟೆ ಹೊಡಿತಿರ್ತೀರಾ, ಆವಾಗ ಕೂಡ ಕೂತ್ಕೊಂಡು ಇಲ್ಲಿಂದಾನೇ ಮಾನಿಟರ್ ಮಾಡ್ಲಿಕ್ಕೆ ನಿಮ್ಗೆ ವೆಬ್ ಕ್ಯಾಮ್ ಕೂಡ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಲೈವ್ ಫೀಡ್ ಇರುತ್ತೆ ನಿಮ್ಗೆ. ಸೊ ನಿಮ್ಗೆ ಅದ್ರದ್ದು ಏನು ಇಶ್ಯೂಸ್ಗಳಾಗಲ್ಲ. ಏನಾದರೂ ಅಲ್ಲಿ ಚೇಂಜಸ್ ಮಾಡಬೇಕು, ಏನಾದ್ರು ನೋಟಿಫಿಕೇಶನ್ ಬಂತು ನಿಮ್ಮ ಆ್ಯಪ್ಗೆ ಬರುತ್ತೆ. ಜೊತೆಗೆ ಈ ಪರ್ಟಿಕ್ಯುಲರ್ ಮಾಡೆಲ್ ಬಂದು ಬ್ಯಾಂಬು ಲ್ಯಾಬ್ ಅವ್ರದ್ದು. ಸೊ ಇದು ಅರೌಂಡ್ ನನಗೆ 25 ಕಾಸ್ಟಿಂಗ್ ಆಯಿತು ಅವಾಗ ತಗೊಂಡಾಗ, ಒಂದು 3-4 ಮಂತ್ಸ್ ಬಿಫೋರು. ಬಟ್ ಈಗ ಆಲ್ರೆಡಿ ಅದು 20,000ಗೆಲ್ಲ ಅವೈಲಬಲ್ ಇದೆ. ಅಂಡ್ ಮಲ್ಟಿಪಲ್ ಆಫರ್ಗಳು ಅದು ಇದು ಅಂತ ಎಲ್ಲ ನೀವು ಕ್ಲಬ್ ಮಾಡಿದ್ರೆ ಒಂದು 17,000 to 20,000 ಈಗ ಈಸಿಯಾಗಿ ಅವೈಲಬಲ್ ಇದೆ. ಅಂಡ್ ಫಿಲಮೆಂಟ್ಸ್ಗೆ ಅಂತ ಬಂದಾಗ ನೀವು ಯೂಸ್ ಮಾಡೋವಂಥ ಮೆಟೀರಿಯಲ್ ಬೇಸ್ಡ್ ಮೇಲೆ ಕಾಸ್ಟಿಂಗ್ ಇರುತ್ತೆ. ಒಂದು ಇದು ಆಕ್ಚುಲಿ ಕೆಜಿ ಲೆಕ್ಕದಲ್ಲಿ ಬರುತ್ತೆ, ಮೀಟರ್ ಲೆಕ್ಕದಲ್ಲಿ ಏನು ಸದ್ಯಕ್ಕಿಲ್ಲ. ಬಟ್ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಕೆಜಿ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಒಂದು 700 to 800 ರುಪೀಸ್ ABS ಸಿಗುತ್ತೆ ಅಥವಾ PLA ಸಿಗುತ್ತೆ. ಇದೇ ತರ ಒಂದೊಂದು ಮೆಟೀರಿಯಲ್ ಒಂದೊಂದು ಕಾಸ್ಟಿಂಗ್ ಅಲ್ಲಿ ಇದೆ. ಸೊ ಇದು ಬೇಸಿಕಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಬಂದು ಎಲ್ಲ ಚೈನಾಯಿಂದ. ಸೊ ಆಲ್ಮೋಸ್ಟ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡೇ ಮಾಡ್ತಾರೆ. ಸೊ ಇದು ಎಲ್ಲಾರ್ಗೂ ಯೂಸ್ ಆಗುವಂತ ಐಟಮ್ ಅಲ್ಲ. ಸೊ ನಿಮ್ಗೆ ಏನಾದ್ರೂ ಈ ತರ ಟೆಕ್ನಿಕಲ್ ಥಿಂಗ್ಸ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಏನಾದ್ರೂ ಇನೋವೇಷನ್ಸ್ ಮಾಡ್ತಾ ಇರ್ತೀರಿ ಅನ್ನೋರಿಗೆ, ಪ್ರೋಟೋಟೈಪ್ಸ್ ಮಾಡ್ತೀರಿ ಅನ್ನೋರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಈವನ್ ಮಾಸ್ ಪ್ರೊಡಕ್ಷನ್ಸ್ಗಾಗ್ಲಿ ಈ ತರದಕ್ಕಾಗ್ಲಿ ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲ, ಅದಕ್ಕೆ ಅಂತಾನೆ ತುಂಬಾ ಡಿಫ್ರೆಂಟ್ ಮಾಡೆಲ್ಸ್ಗಳು ಬರುತ್ತೆ. ಇದ್ರಲ್ಲಿ ತುಂಬಾ ಸ್ಪೆಕ್ಟ್ರಮ್ ಇದೆ, ತುಂಬಾ ಕಂಪ್ನಿಗಳಿವೆ. ಸೊ ಆರಾಮಾಗಿ ಅವ್ರನ್ನ ರೆಫರ್ ಮಾಡಿ ತಗೋಬಹುದು ನೀವು. ಸೊ ಇದಕ್ಕೆ ನಿಮ್ಗೆ ಆಲ್ಮೋಸ್ಟ್ 6 ಮಂತ್ಸ್ ವರೆಗೂ ವಾರಂಟಿ ಕೊಡ್ತಾರೆ. ಜೊತೆಗೆ ಸ್ಪೇರ್ಸ್ ಅವೈಲಬಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ವೆಬ್ಸೈಟ್ಸ್ಗಳಿಂದ ನೀವೇನು ಫಿಲಮೆಂಟ್ ಆಗಲಿ ಇದನ್ನ ಆರ್ಡರ್ ಮಾಡ್ತೀರಾ ಅದೇ ವೆಬ್ಸೈಟ್ ಇಂದಾನು ನೀವು ಆರಾಮಾಗಿ ತಗೋಬಹುದು. ತುಂಬಾ ಕಾಸ್ಟ್ ಕಮ್ಮಿನೇ ಇದೆ ಸ್ಪೇರ್ಸ್ ಆ ಥರದ್ದು ತಗೊಂಡ್ರೆ. ಸೊ ಪ್ರಾಡಕ್ಟ್ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿಯಾದಂಥ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಉಲ್ಲಾಸ್, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಎಲ್ಲ ಅರ್ಥ ಆಯ್ತಾ? ಏನ್ ಪ್ರಾಡಕ್ಟ್ ತಂದಿದ್ರಣ್ಣ, ಹ್ಮ್. ಸಖತ್ ಬೆಂಕಿ ಪ್ರಾಡಕ್ಟ್ ಮಾತ್ರ. ಸೀರಿಯಸ್ ಆಗಿ ಸಖತ್ತಾಗಿದೆ. ನನ್ಗೊಂದು ಟ್ರೈಪಾಡ್ ಮಾಡ್ಕೊಡಿ ಪ್ಲೀಸ್. ಅದಕ್ಕೇನಂತೆ ಮಾಡ್ಕೊಳ್ಳೋಣ ಬಾರಪ್ಪ. ಹಾ, ಥ್ಯಾಂಕ್ ಯು. ಮತ್ತೆ ಆಮೇಲೆ ಇದನ್ನು ಎತ್ಕೊಂಡು ಹೋಗ್ಬಿಟ್ಯಾ, ಯೂಸ್ ಬೇರೆ ಮಾಡಕ್ ಬರಲ್ಲ ನಿನ್ಗೆ. ನನಗೆ ಕಿಕ್ ಬೇಕು. ಒಂದ್ ಸೆಕೆಂಡ್ ಗ್ಯಾಪ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದಾನಲ್ಲ ಉಲ್ಲಾಸ್.